ಶ್ರೀ ಸತ್ತುಪಾಸಿಯೇ ನಮಃ. ಗುರುಗೀತ. ನಿರಾಕಾರ ನಿರ್ಗುಣ ಪರಬ್ರಹ್ಮ ಪರಮೇಶ್ವರನು ಲೋಕವಂದ್ಯನು. ಶ್ಲೋಕ 11-12. ಪಾರ್ವತ್ಯುವಾಚ. ಓಂ ನಮೋ ದೇವದೇವೇಶ ಪರಾತ್ಪರಜಗದ್ಗುರೋ ತ್ವಾಂ ನಮಸ್ಕುರ್ವಂತೆ ಭಕ್ತ್ಯಾ ಸುರಾಸುರಾ ನರಾ ಸದಾ. ವಿದ್ ವಿಷ್ಣು ಮಹೇಂದ್ರಾರ್ಧೇ ವಂದ್ಯಾ ಖಲು ಸದಾ ಭವಾನ್. ನಮಃ ಕರೋಷಿ ಕಸ್ಮೈ ತ್ವಂ ನಮಸ್ಕಾರಾಶ್ರಯಃ ಕಿಲ. ಅನುವಾದ. ನಿರಾಕಾರ ನಿರ್ಗುಣ ಪರಮಾತ್ಮನೇ, ಪ್ರಕಾಶ ಸ್ವರೂಪನೇ, ದೇವತೆಗಳಿಗೆ ಪ್ರಭುವೆ, ಶ್ರೇಷ್ಠರಲ್ಲಿ ಸರ್ವಶ್ರೇಷ್ಠನೇ, ಜಗತ್ತಿನಿಗೆ ಗುರುವಾಗಿರುವ ನಿಮ್ಮನ್ನು ಉದ್ದೇಶಿಸಿ ದೇವತೆಗಳು, ಅಸುರರು ಮತ್ತು ಮಾನವರು ಪ್ರತಿಕ್ಷಣವು ಭಕ್ತಿಯಿಂದ ನಮಸ್ಕರಿಸುವರು. ನಿತ್ಯವೂ ನೀವು ಬ್ರಹ್ಮ, ವಿಷ್ಣು, ಇಂದ್ರಾದಿ ದೇವತೆಗಳಿಂದ ಸ್ತುತಿಸಲ್ಪಡುವರು. ಎಲ್ಲರಿಂದ ನಮಸ್ಕಾರಗಳನ್ನು ಸ್ವೀಕರಿಸುವವರು. ನೀವು ಯಾರಿಗೆ ಪ್ರತಿ ನಮಸ್ಕಾರ ಮಾಡುತ್ತಿರುವಿರಿ? ಭಾವಾರ್ಥ. ನಿರಾಕಾರ ನಿರ್ಗುಣ ಪರಬ್ರಹ್ಮನಾದ ಪರಮೇಶ್ವರನನ್ನು ಗುರು ಸ್ವರೂಪನೆಂದು ಶರಣಾಗಿ ತನ್ನ ಸಂದೇಹವನ್ನು ಪಾರ್ವತೀದೇವಿ ಕೇಳುತ್ತಿರುವಳು. ಓಂ ಎಂದು ಶಂಕರನನ್ನು ರೂಪವಿಲ್ಲದ, ಗುಣಲಕ್ಷಣರಹಿತವಾದ, ಅಂತಿಮ ವಾಸ್ತವದ ಸಂಕೇತವಾದ ಪರಬ್ರಹ್ಮ ಎಂದು ಪಾರ್ವತಿ ಸಂಬೋಧಿಸುತ್ತಿರುವಳು. ಅನೇಕ ಶೀರ್ಷಿಕೆಗಳಿಂದ ಪರಮೇಶ್ವರನನ್ನು ಪ್ರಶಂಸಿಸುತ್ತಿರುವಳು. ಶಂಕರನು ಸ್ವಯಂ ಪ್ರಕಾಶಮಾನನು, ದೇವತೆಗಳಿಗೆ ಪ್ರಭು ಮತ್ತು ಅತೀಂದ್ರಿಯನು, ಆತ್ಮಮೂಲನು, ಪರಾತ್ಪರ ಪರಬ್ರಹ್ಮ, ಜಗತ್ತಿಗೆ ಗುರುವಾಗಿ ದಾರಿ ತಪ್ಪಿದ ಜೀವಿಗಳಿಗೆ ಮತ್ತು ಪರಮಾತ್ಮನೆಡೆಗೆ ದಾರಿ ತೋರುವ ಜಗದ್ಗುರುವಾದ ಶಂಕರನಿಗೆ ದೇವತೆಗಳು, ಅಸುರರು ಮತ್ತು ಮಾನವರು ನಮಸ್ಕರಿಸುವರು. ಬ್ರಹ್ಮ, ವಿಷ್ಣು, ಇಂದ್ರಾದಿ ದೇವತೆಗಳಿಂದ ಸ್ತುತಿಸಲ್ಪಡುವ ಶಂಕರ ಯಾರಿಗೆ ಪ್ರತಿ ನಮಸ್ಕರಿಸುತ್ತಿರುವರೆಂದು ಪಾರ್ವತೀದೇವಿ ಕೇಳುತ್ತಿರುವಳು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಗುರುವು ಅಸದಳನು. ನಿಜವಾದ ಭಕ್ತಿ, ನಿಜವಾದ ಸೇವೆ ಮಾಡಿದರೆ ಅವನು ದರ್ಶನ ಕೊಡುತ್ತಾನೆ. ಸುಮ್ಮನೆ ಏನೇನೋ ಮಾಡಿ ಅವನನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ. ಅವನೇ ಬೇಕು ಅಂತ ಹೋದಾಗ ಖಂಡಿತ ದರ್ಶನ ಕೊಡ್ತಾನೆ. ಗುರುವು ನಿರ್ಗುಣ ಪರಬ್ರಹ್ಮನು. ನಿರ್ಗುಣ ಅಂದರೆ ಕಣ್ಣಿಗೆ ಕಾಣಿಸದಂತೆ ಅಗೋಚರನಾಗಿ ಇರುವವನು. ಅವನು ನಿರ್ಗುಣ ನಿರವಯನೂ ಹೌದು, ಸಾಕಾರ ಸ್ವರೂಪನೂ ಹೌದು. ಅವನು ಮಾತಾಡುತ್ತಾ, ನಡೆದಾಡುತ್ತಾ, ಊಟ ಮಾಡುತ್ತಾ, ತಿದ್ದುತ್ತಾ, ಬುದ್ಧಿ ಹೇಳುತ್ತಾ, ಸಗುಣ ಸಾಕಾರನಾಗಿಯೂ ಇರಬಲ್ಲನು. ನಿರ್ಗುಣ ಪರಬ್ರಹ್ಮವೇ ಅವನು. ಅವನು ಹಾಗೂ ಇರಬಲ್ಲ, ಹೀಗೂ ಇರಬಲ್ಲ. ಪರಮಾಮೃತ ಸಾರ, ಪುಟ 223.